ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೆ ನಾನು ವ್ಲಾಗ್ ಮಾಡದೆ ತುಂಬ ಟೈಮ್ ಆಯಿತು, ಅಂದರೆ ಒಂದು 2 ಮಂತ್, ಒಂದು ಎರಡೂವರೆ ತಿಂಗಳಾಯಿತು ನಾನು ಯಾವುದು ವ್ಲಾಗ್ ಹಾಕದೆ. ಯಾಕಂತ ಹೇಳಿದರೆ ನಾನೊಂದು ಚಿಕ್ಕ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ತುಂಬ ದಿವಸದ ನಂತರ ಇವತ್ತು ನಾನೊಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ವಿಡಿಯೋವನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ದಿಯಾ ಹೇಗಾಗಿದ್ದಾಳೆ ನೋಡಿ, ಹೇರ್ ಕಟ್ ಎಲ್ಲ ಮಾಡಿ. ಅವತ್ತು 2 ಮಂತ್ ಹಿಂದೆ ನಾವು ವ್ಲಾಗ್ ಹಾಕುವಾಗ ದಿಯಾ ಕೂದಲೆಲ್ಲ ತುಂಬ ಇತ್ತು. ಈಗ ಕೂದಲು ಕಟ್ ಮಾಡಿದ್ದಾಳೆ ದಿಯಾನದ್ದು. ನೋಡಿ ಶೇಪ್ ಚೇಂಜ್ ಆಗಿದೆ ನಮ್ಮ ದಿಯಾ. ಹೌದಾ ಅಲ್ವಾ ಅಂತ ಹೇಳಿ ನೋಡಿ, ಮಾತಾಡು. ಹೇಗಿದ್ದಾರೆ? ಚೆನ್ನಾಗಿದ್ದಾರ? ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಎಲ್ಲ ಬೆಲ್ ಬಟನ್ ಎಲ್ಲ ಕ್ಲಿಕ್ ಮಾಡಿ. ಹಾಗೆ ಇವತ್ತು ಈಗ ವಿಟ್ಲದಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿದೆ. ವಿಟ್ಲ ಜಾತ್ರೆಗೆ ಹೋಗುವ ಅಂತ ಹೇಳಿ ಹೊರಟಿದ್ದೇವೆ. ಇವತ್ತು ಸಂಡೇ ಆದ ಕಾರಣ ನನಗೆ ವ್ಲಾಗ್ ಮಾಡಲಿಕ್ಕೆ ಆಯಿತು. ವಿಟ್ಲ ಜಾತ್ರೆಗೆ ಹೋಗುವ ಅಂತ ಹೇಳಿ ಈಗ ಸಂಜೆ 5 ಗಂಟೆ ಆಗಿದೆ, ಹೊರಡ್ತಾ ಇದ್ದೇವೆ. ನೋಡುವ ವಿಟ್ಲ ಜಾತ್ರೆ ಎಲ್ಲ ಏನೇನಿದೆ, ಹೇಗಿದೆ ಅಂತ ಹೇಳಿ ನಾನು ಆದರೆ ಅಲ್ಲಿದ್ದು ವಿಡಿಯೋ ಮಾಡಿ ನಾನು ಅಲ್ಲಿದ್ದು ಶೇರ್ ಮಾಡ್ತೇನೆ, ಆಯಿತಾ? ನಾವೀಗ ಹೋಗಲಿಕ್ಕೆ ನೋಡಿ ರೆಡಿಯಾಗಿ ನಿಂತಿದ್ದೇವೆ. ಈಗ ಇನ್ನು ಹೋಗೋದು, ಹೊರಗಡೆ ಇದ್ದೇವೆ. ನೋಡಿ ನಮ್ಮ ಧನ್ಯ ಕೂಡ ಇದ್ದಾಳೆ, ಧನ್ಯ ಸಹ ರೆಡಿಯಾಗಿದ್ದಾಳೆ. ದಿಯಾ ಹೋದ್ಲು, ರೆಡಿಯಾಗಿ ಹೋಗಿದ್ದಾಳೆ ದಿಯಾ ಅವಳ ಅಪ್ಪನೊಟ್ಟಿಗೆ. ಹಾಗೆ ನಾವೀಗ ಹೋಗ್ತಾ ಇದ್ದೇವೆ. ಹೋಗಿ ಆದಮೇಲೆ ಅಲ್ಲಿ ವಿಡಿಯೋ ಮಾಡ್ತೇನೆ ನಾನು. ದಿಯಾ ಇಲ್ಲಿ ನೋಡು, ಎಲ್ಲಿಗೆ ಹೊರಟದ್ದು ನೀನು? ಹಾಂ, ವಿಟ್ಲ ಜಾತ್ರೆಗೆ. ವಿಟ್ಲ ಜಾತ್ರೆಗಾ? ಅಲ್ಲಿ ಎಂತ ಉಂಟು? ಜಾತ್ರೆಯಾ? ಅಲ್ಲಿ ಜಾತ್ರೆಯಲ್ಲಿ ಏನೇನುಂಟು? ಜಾತ್ರೆಯಲ್ಲಿ ಏನುಂಟು? ಹಾಂ, ಹೌದಾ? ತಗೊಳ್ಳಿಗುಂಟಾ? ಇಲ್ಲ. ಹಾಂ, ಎಂತೆಲ್ಲ ಬೇಕು? ಅಷ್ಟು ಬೇಕಾ? ಸರಿ, ಹೋಗುವನಾ? ನಾವೀಗ ವಿಟ್ಲ ದೇವಸ್ಥಾನಕ್ಕೆ ರೀಚ್ ಆಗ್ತಾ ಇದ್ದೇವೆ. ಹಾಗೆ ಅಲ್ಲಿ ಗಾಡಿ ಎಲ್ಲ ಒಳಗಡೆ ತಗೊಂಡು ಹೋಗ್ಲಿಕ್ಕಿಲ್ಲ, ಹಿಂದ್ಗಡೆ ಅಲ್ಲಿ ಪಾರ್ಕಿಂಗ್ ಮಾಡಬೇಕು. ಹಾಗೆ ನಾವು ಪಾರ್ಕಿಂಗ್ ಮಾಡಿ ಈಗ ದೇವಸ್ಥಾನದ ರೋಡಿಂದ ಹೋಗ್ತಾ ಇದ್ದೇವೆ. ನೋಡಿ ಸಂತೆಗಳು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ತುಂಬ ವೆರೈಟಿದ್ದು ಸಂತೆ ಇತ್ತು ಇಲ್ಲಿ. ಸ್ಟಾರ್ಟಿಂಗ್ ಹೀಗೆ ಹೋಗುವಾಗ ನೋಡಿ ಈ ಥರ ಆಟದ ಸಾಮಾನು, ಮಕ್ಕಳದ್ದು ಜ್ಯೂಸು, ಮತ್ತು ಆಮೇಲೆ ಪೊಟೆಟೊ ಟ್ವಿಸ್ಟರ್, ಮತ್ತು ಬ್ಯಾಗ್ಗಳು, ಮತ್ತು ಚೈನು, ನಮಗೆ ಏನು ಫ್ಯಾನ್ಸಿ ಐಟಮ್ಸ್ ಬೇಕು ಎಲ್ಲ ಐಟಮ್ಸ್ ಕೂಡ ಇಲ್ಲಿ ಸಿಗ್ತದೆ. ಎಲ್ಲ ಸಂತೆಗಳನ್ನು ಹಾಕಿದ್ದಾರೆ ಇಲ್ಲಿ. ಹಾಗೆ ನೋಡಿ ಹೀಗೆ ಉದ್ದಾಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ನಡ್ಕೊಂಡು ಮುಂದೆ ಹೋಗಬೇಕು. ಸ್ವಲ್ಪ ನಡ್ಕೊಂಡು ಮುಂದೆ ಹೋಗುವಾಗ ದೇವಸ್ಥಾನ ಸಿಗ್ತದೆ. ಒಳ್ಳೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ದೇವಸ್ಥಾನದ ಪಕ್ಕದಲ್ಲಿ, ನೋಡಲಿಕ್ಕೆ ಚೆಂದ ಕಾಣ್ತದೆ. ಈಗ ನಾವು ಸಂಜೆ 5 ಗಂಟೆ ನಂತರ ಹೋದದ್ದು. ನೈಟ್ ಹೊತ್ತಲ್ಲಿ ಲೈಟಿಂಗ್ಸ್ ಎಲ್ಲ ಆಗಿ ಭಾರಿ ಚೆಂದ ಕಾಣ್ತದೆ ನೋಡಿ ಇಲ್ಲಿ. ಆದರೆ ನಾನು ನೈಟಲ್ಲಿ ನನಗೆ ಶೂಟ್ ಮಾಡಲಿಕ್ಕೆ ಆಗಲಿಲ್ಲ, ನಾವು ಸ್ವಲ್ಪ ಬೇಗ ಬಂದಿದ್ದೆವು ಹೋಗಿ. ನೋಡಿ ಈಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಎಂಟ್ರಿ ಆಗುವಾಗ ಹೀಗೆ ಕೆಳಗಡೆ ನೋಡಿ ಇಲ್ಲಿ ಈಶ್ವರನದ್ದು ಒಂದು ಮೂರ್ತಿ ಇದೆ ದೊಡ್ಡದು. ಅದರ ನಂತರ ಇಲ್ಲಿ ಇದು ದೇವರಿಗೆ ರಥೋತ್ಸವ ಆಗ್ತದೆ ಅಲ್ವಾ, ಅದರ ರಥವನ್ನು ಇಲ್ಲಿ ಇಟ್ಟಿದ್ದಾರೆ ನೋಡಿ. ಇದು ದೇವಸ್ಥಾನದ ಹೊರಗಿನ ಆವರಣ. ಇದು ದೇವಸ್ಥಾನದ ಒಳಗಡೆ ಹೋಗುವಾಗ ನಾನು ವಿಡಿಯೋ ಮಾಡಲಿಲ್ಲ, ಅಂದರೆ ಕೆಲವು ಕಡೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಪರ್ಮಿಷನ್ ಉಂಟಾ ಇಲ್ವಾ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ದೇವಸ್ಥಾನದ ಒಳಗಡೆ ಬರುವಾಗ ವಿಡಿಯೋವನ್ನು ಮಾಡಲಿಲ್ಲ. ನೋಡಿ ಇದು ಎಂಟ್ರೆನ್ಸ್, ದೇವಸ್ಥಾನದ ಎಂಟ್ರೆನ್ಸ್. ಅದರ ನಂತರ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕೋ ಕೆಲವು ಕಡೆ ಇರೋದಿಲ್ಲ ಅಲ್ಲ ಪರ್ಮಿಷನ್. ಅದಕ್ಕೆ ಮತ್ತೆ ಸುಮ್ಮನೆ ಯಾಕೆ ವಿಡಿಯೋ ಮಾಡೋದು ಅಂತ ಹೇಳಿ ನಾನು ಒಳಗೆ ಹೋಗುವಾಗ ವಿಡಿಯೋ ಮಾಡಲಿಲ್ಲ. Thank you.
ಇವನು ಸ್ವಲ್ಪ ಊರೂರು ತಿರುಗಿಕೊಂಡೆಲ್ಲ ಬಂದಿದ್ದಾನೆ, ಅದೆಲ್ಲ ಸ್ವಲ್ಪ ಸ್ವಲ್ಪ ನೆನಪಾಗ್ತಾ ಇದೆ. ಏನದು? ಬಿಡ್ಬೇಡ 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 ಅನ್ನೋದು. ಇದಾದ್ರೆ ಸರಿ. ಇದು ಇವನ ಪೂರ್ವಜರು ಮಾಡುತ್ತಿದ್ದದ್ದೆಲ್ಲ ಒಂದೊಂದು ನೆನಪಿಗೆ ಬರ್ತಾ ಇದೆ ಅವನಿಗೆ. ಅವನನ್ನು ಹಾಕಿ ಇನ್ನೇನುಂಟು? ಅದನ್ನ ನಾನು ಹೇಳಿದ್ದು, ಪೂರ್ವಜರು ಅದನ್ನೇ ಮಾಡ್ತಾ ಇದ್ದದಲ್ಲ, ಅದೇ ನೆನಪಿಗೆ ಬರ್ತಾ ಉಂಟು ನಿನಗೆ. ಬಿಡು ಬಿಡು, ಇವನು ಮಾಯಾವಿ ಇದ್ದಾನೆ, ಸಾಮಾನ್ಯದವಂತ ಯೋಚಿಸಬೇಡ. ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಾನೆ, ನೋಡುವುದಲ್ಲ, ಹಿಡಿದಂತಹ ಮಾನವತ್ವದಿಂದ ಆರಿಸಿ ಬಿಡುವುದಲ್ಲ, ಆರಿಸಿ ಬಿಡು. ಮಕ್ಕಳೇ, ಎಲ್ಲಿ ಧರ್ಮವು ಇರುತ್ತದೆಯೋ ಆವಾಗ ಅಧರ್ಮಗಳು ಒಂದೊಂದೇ ಹಲಸಿನ ಬೀಜದಾಗಿ ಹೊರಬರುವುದಕ್ಕೆ ತೊಡಗುತ್ತದೆ. ಹಾಗಾಗಿ ಅಲ್ಲಿ ನಾವು ದೇವಸ್ಥಾನದಿಂದ ಒಳಗೆ ಹೋಗಿ ತೀರ್ಥ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ನಾವು ಹೊರಗೆ ಬರುವಾಗ ಯಕ್ಷಗಾನ ಆಗ್ತಾ ಇತ್ತು ಮಕ್ಕಳದ್ದು. ಯಕ್ಷಗಾನ ಸ್ವಲ್ಪ ನೋಡಿ ಅದರ ನಂತರ ದಿಯಾ ಏನಾದರೂ ಬೇಕು ತಗೊಳ್ಳುವ ಅಂತ ಹೇಳಿ ಹಠ ಮಾಡ್ತಾ ಇದ್ಲು. ಅದಕ್ಕೋಸ್ಕರ ನಾವು ಇದು ಕಾರಲ್ಲಿ ಕೂತ್ಕೊಳ್ತೇನೆ ಅಂತ ಹೇಳಿದ್ಲು, ಅದಕ್ಕೆ ಬೇಡ ಅಂತ ಹೇಳಿ ಸುಮ್ಮನೆ 60 ರೂಪೀಸ್ ಕೊಡಬೇಕು, ಯಾಕೆ ಬೇಡ ಅಂತ ಹೇಳಿ ಈ ಕಡೆ ನೋಡಿ ಇದು ಮಕ್ಕಳದ್ದು ಆಟದ್ದು ಎಲ್ಲ ಇಲ್ಲಿದೆ. ಉಯ್ಯಾಲೆ ಆಗಿರ್ಬೋದು, ಜಾರ್ಬಂಡಿ, ಅದು ಆ ಥರದ್ದು ಎಲ್ಲ ಇಲ್ಲಿದೆ. ಕಾರಲ್ಲಿ ಕೂತ್ಕೊಳ್ಳುವಂಥದ್ದು, ಆಮೇಲೆ ಜಾಯಿಂಟ್ ವೀಲ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಈ ಕಡೆ ಬಂದೆವು. ದಿಯನಿಗೆ ಸ್ವಲ್ಪ ಆಟದ ಸಾಮಾನೆಲ್ಲ ತಗೊಂಡು ನಾವು ಈ ಕಡೆ ಬಂದೆವು. ಅದು ನೀನು ದಿಯಾ ಎಂತ ಸರಿ ತೋರಿಸು, ಈಚೆ ತೋರಿಸು, ಹೀಗೆ ಎಂತ ಇದು? ಎಂತ ಜಗಳ ಮಾಡಿ ತಗೊಂಡದ್ದು? ಡಾಕ್ಟರ್ ಸೆಟ್. ಯಾಕೆ ಇದು? ಪಾನಿಪುರಿ ತಿನ್ನಲಿಕ್ಕೆ ಅಂತ ಹೇಳಿ ನಾವು ಇಲ್ಲಿ ಕೂತಿದ್ದೇವೆ ನೋಡಿ. ಅಕ್ಕ ರಾಕ್ಷಸ ಬಂದಿದ್ದಾರೆ. ಅಲ್ಲಿಂದ ಪಾನಿಪುರಿ ಎಲ್ಲ ತಗೊಂಡಾದ್ಮೇಲೆ ನಾವು 20 ರೂಪೀಸಿಗೆ ಕೆಲವು ಐಟಮ್ಸನ್ನೆಲ್ಲ ಇಟ್ಟಿದ್ರು. ತುಂಬ ಕಡೆ ಇತ್ತು 20 ರೂಪೀಸು 50 ರೂಪೀಸ್ ಎಲ್ಲ. ಅಲ್ಲಿ 20 ರೂಪೀಸಲ್ಲಿ ಸ್ವಲ್ಪ ಐಟಮ್ಸ್ ತಗೊಳ್ಳುವ ಅಂತ ಹೇಳಿ ಬಂದು ಸ್ವಲ್ಪ ಐಟಮ್ಸನ್ನು ತಗೊಂಡೆವು. ತಗೊಂಡಾದ್ಮೇಲೆ ನಾವು ಪೊಟೆಟೊ ಟ್ವಿಸ್ಟರ್ ಒಂದ್ಸಲ ಅಲ್ಲಿತ್ತು, ಅದನ್ನೊಂದ್ಸಲ ಟೇಸ್ಟ್ ಮಾಡುವ ಅಂತ ಹೇಳಿ ಅದನ್ನು ಸಹ ತಗೊಂಡಾದ್ಮೇಲೆ ಮನೆಗೆ ಬಂದೆವು ನಾವು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ವಿಟ್ಲ ಜಾತ್ರೆಯದ್ದು. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.